ಈ ಕಥೆಯ ಹೆಸರು ಚತುರ ಮೊಲ ಮತ್ತು ಬಣ್ಣದ ಹಣ್ಣುಗಳು. ಒಂದು ದಟ್ಟವಾದ ಕಾಡಿನಲ್ಲಿ ಚಿಂಟು ಎನ್ನುವ ಹೆಸರಿನ ಒಂದು ಪುಟ್ಟ ಮೊಲವಿತ್ತು. ಚಿಂಟು ತುಂಬಾ ಚುರುಕು ಮತ್ತು ಜಾಣ. ಆದರೆ ಅದಕ್ಕೆ ಹೊಸ ಹೊಸ ಜಾಗಗಳನ್ನು ನೋಡುವುದು ಎಂದರೆ ಅತಿಯಾದ ಆಸೆ. ಒಂದು ದಿನ ಚಿಂಟು ಕಾಡಿನಲ್ಲಿ ಅಲೆಯುತ್ತಾ ತಾನು ಎಂದೂ ನೋಡಿರದ ಒಂದು ಹೊಸ ದಾರಿಗೆ ಬಂದಿತು. ಅಲ್ಲಿ ಒಂದು ವಿಚಿತ್ರವಾದ ಮರವಿತ್ತು. ಆ ಮರದಲ್ಲಿ ಕೆಂಪು, ಹಳದಿ ಮತ್ತು ನೀಲಿ ಬಣ್ಣದ ದೊಡ್ಡ ದೊಡ್ಡ ಹಣ್ಣುಗಳು ತೂಗುತ್ತಿದ್ದವು. ಹಣ್ಣುಗಳ ಸುವಾಸನೆ ಕಾಡಿನ ತುಂಬಾ ಹರಡಿತ್ತು. ಚಿಂಟುವಿಗೆ ಆ ಹಣ್ಣುಗಳನ್ನು ತಿಂದೇ ಬಿಡಬೇಕು ಎಂದು ಎನಿಸಿತು. ಅದು ಮೆಲ್ಲನೆ ಮರದ ಹತ್ತಿರ ಹೋಯಿತು. ಅಷ್ಟರಲ್ಲಿ ಮರದ ಮೇಲಿಂದ ಒಂದು ದೊಡ್ಡ ಹದ್ದು ಕೆಳಗೆ ಹಾರಿ ಬಂದು ಚಿಂಟು ಎದುರು ನಿಂತಿತು. ಆ ಹದ್ದು ಆ ಮರದ ಕಾವಲುಗಾರನಾಗಿತ್ತು. ಹದ್ದು ಗಂಭೀರವಾದ ಧ್ವನಿಯಲ್ಲಿ ಹೇಳಿತು, ಪುಟ್ಟ ಮಲವೇ, ಈ ಮರದ ಹಣ್ಣುಗಳು ತುಂಬಾ ರುಚಿಯಾಗಿರುತ್ತವೆ. ಇದನ್ನು ತಿನ್ನಬೇಕಾದರೆ ನೀನು ನನ್ನ 3 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಬೇಕು. ಇಲ್ಲದಿದ್ದರೆ ನಾನು ನಿನ್ನನ್ನು ಇಲ್ಲಿಂದ ಓಡಿಸಿ ಬಿಡುತ್ತೇನೆ. ಚಿಂಟು ಹೆದರಲಿಲ್ಲ. ಅದು ಧೈರ್ಯದಿಂದ ಸರಿ, ನಿನ್ನ ಪ್ರಶ್ನೆಗಳನ್ನು ಕೇಳು ಎಂದಿತು. ಮೊದಲನೆಯ ಪ್ರಶ್ನೆ. ಹದ್ದು ಕೇಳಿತು, ಈ ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವುದು ಯಾವುದು ಎಂದು. ಚಿಂಟು ಮೊಲ ಒಂದು ಕ್ಷಣ ಯೋಚಿಸಿ ನಕ್ಕು ಹೇಳಿತು, ನಮ್ಮ ಮನಸ್ಸು. ನಾವು ಇಲ್ಲೇ ಕುಳಿತು ಒಂದು ಕ್ಷಣದಲ್ಲಿ ಚಂದಮಾಮನ ಹತ್ತಿರ ಹೋಗಿ ಬರಬಹುದು. ಮನಸ್ಸಿಗಿಂತ ವೇಗವಾದದ್ದು ಯಾವುದೂ ಇಲ್ಲವೆಂದು. ಹದ್ದು ಆಶ್ಚರ್ಯಪಟ್ಟು ಸರಿಯಾದ ಉತ್ತರ ಎಂದು ಎರಡನೆಯ ಪ್ರಶ್ನೆಯನ್ನು ಕೇಳಿತು. ಒಬ್ಬ ವ್ಯಕ್ತಿಯನ್ನು ಅತ್ಯಂತ ಸುಂದರವಾಗಿ ಕಾಣಿಸುವ ಆಭರಣ ಯಾವುದು? ಚಿಂಟು ತಕ್ಷಣವೇ, ಒಬ್ಬ ವ್ಯಕ್ತಿಯ ಮುಖದಲ್ಲಿ ನಿಜವಾದ ಸುಂದರ ಎಂದರೆ ಮುಗುಳ್ನಗೆ ಮತ್ತು ಒಳ್ಳೆಯ ಮಾತು. ಇವುಗಳ ಮುಂದೆ ಚಿನ್ನದ ಒಡವೆಗಳೂ ಏನೂ ಅಲ್ಲ ಎಂದಿತು. ಹದ್ದು ಸಂತೋಷದಿಂದ ತಲೆಯಾಡಿಸಿ ಇದೂ ಕೂಡ ಸರಿಯಾದ ಉತ್ತರ ಎಂದು ಕೊನೆಯ ಪ್ರಶ್ನೆಯನ್ನು ಕೇಳಿತು. ನಾವು ಬೇರೆಯವರಿಗೆ ಎಷ್ಟು ಕೊಟ್ಟರೂ ನಮ್ಮ ಹತ್ತಿರ ಕಡಿಮೆ ಆಗದ ವಸ್ತು ಯಾವುದು? ಚಿಂಟು ಹೆಮ್ಮೆಯಿಂದ ಹೇಳಿತು, ಅದು ಜ್ಞಾನ ಮತ್ತು ಪ್ರೀತಿ. ನಾವು ಇದನ್ನು ಎಷ್ಟು ಹಂಚುತ್ತೇವೋ ಅಷ್ಟು ನಮ್ಮ ಹತ್ತಿರ ಬೆಳೆಯುತ್ತದೆ ಎಂದು. ಚಿಂಟುವಿನ ಬುದ್ಧಿವಂತಿಕೆಯನ್ನು ನೋಡಿ ಹದ್ದಿಗೆ ತುಂಬಾ ಸಂತೋಷವಾಯಿತು. ಅದು ಹೆಮ್ಮೆಯಿಂದ ರೆಕ್ಕೆಗಳನ್ನು ಬಡಿದು, ಚಿಂಟು, ನೀನು ತುಂಬಾ ಜಾಣ. ನೀನು ಈ ಹಣ್ಣುಗಳನ್ನು ತಿನ್ನಲು ಅರ್ಹನಾಗಿದ್ದೀಯಾ ಎಂದು ಮರದಲ್ಲಿದ್ದ ಅತ್ಯಂತ ಸಿಹಿಯಾದ ಹಣ್ಣುಗಳನ್ನು ಕಿತ್ತುಕೊಟ್ಟಿತು. ಚಿಂಟು ಆ ಹಣ್ಣುಗಳನ್ನು ಸಂತೋಷದಿಂದ ತಿಂದು ಹದ್ದಿಗೆ ಧನ್ಯವಾದ ಹೇಳಿ ತನ್ನ ಮನೆಗೆ ಹೊರಟು ಹೋಯಿತು. ಈ ಕಥೆಯ ನೀತಿ ಏನಪ್ಪಾ ಅಂದರೆ, ಬುದ್ಧಿವಂತಿಕೆ ಮತ್ತು ಧೈರ್ಯವಿದ್ದರೆ ಎಂತಹ ಕಷ್ಟದ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಬಹುದು. ಹಾಗೆಯೇ ಒಳ್ಳೆಯ ಮಾತು ಮತ್ತು ಜ್ಞಾನವೇ ನಮಗೆ ನಿಜವಾದ ಆಸ್ತಿ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.